ಹೆಣ್ಣು ಹಾಗೆ ಈ ತರ ಅಜಿತ್ ಸರ್ ಅಂತ ಉಸಿರು ಎಲ್ಲ ಒಂದು ಬಡಾವಣೆಯಲ್ಲಿದ್ರೆ ಸಾಕು, ನಮಗೆ ಯಾವುದೇ ಕನ್ನಡದ ಪ್ರಚಾರ ಮಾಡುವ ಅಗತ್ಯ ಇಲ್ಲ. ಸರ್ ಅಂತ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಬಡಾವಣೆಯಲ್ಲಿದ್ದರೆ ನಮ್ಮ ಕನ್ನಡ ಯಾವಾಗಲೂ ಉಸಿರಾಗಿರುತ್ತದೆ ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಆತರ ಒಳ್ಳೆಯ ನುಡಿಗಳು ನಮ್ಮ ಕನ್ನಡದ ಬಗ್ಗೆ. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಈ ಕನ್ನಡದ ಉಸಿರು ಅಂತ ಏನು ನಾವು 19 ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಲ್ಲ, ಇದು 1905ರಲ್ಲಿ ನಮ್ಮ ಆಲೂರು ವೆಂಕಟರಾಯರ ಒಂದು ಕಿಡಿಯಿಂದ, ಇದು ಒಂದು ಈ ಕರ್ನಾಟಕದ ಏಕೀಕರಣ ಒಂದು ಕಿಡಿಯಿಂದ ಅಲ್ಲಿಂದ ಶುರುವಾಗಿ 1950ರಲ್ಲಿ ನಮ್ಮ ದೇಶವು ಏನು ಗಣರಾಜ್ಯವಾಯಿತು. ಈ ಗಣರಾಜ್ಯ ಆದ ನಂತರ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ನೈಋತ್ಯ ಭಾರತದಲ್ಲಿ ಕನ್ನಡ ಭಾಷಾವಾರು ಮಾತನಾಡುವ ಪ್ರದೇಶಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸುಮಾರು ಪ್ರದೇಶಗಳಾಗಿ ಹರಿದು ಹಂಚಿ ಹೋಗಿತ್ತು. ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಬಂದರೆ ಅಲ್ಲಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ನಮಗೆ ಇಲ್ಲಿ ದಕ್ಷಿಣಕ್ಕೆ ಬಂದರೆ ನಮ್ಮ ಮದ್ರಾಸ್ ಕರ್ನಾಟಕ, ಹೀಗೆ ಸುಮಾರು ಭಾಗಗಳಾಗಿ ಹರಿದು ಹಂಚಿ ಹೋದಂತಹ ನಮ್ಮ ಕನ್ನಡ ನಾಡು 1956 ನವೆಂಬರ್ 1ರಂದು ಆಲೂರು ವೆಂಕಟರಾಯರಾಗಿರಬಹುದು, ನಮ್ಮ ಕುವೆಂಪು ಅವರಾಗಿರಬಹುದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರಾಗಿರಬಹುದು, ಶಿವರಾಮ್ ಕಾರಂತರಾಗಿರಬಹುದು, ಇಂಥ ಮಹನೀಯರ ಒಂದು ಫಲವಾಗಿ ಮೈಸೂರು ರಾಜ್ಯವಾಗಿ ಉದಯವಾಯಿತು. ಅಂದಿನಿಂದ ಇಲ್ಲಿವರೆಗೂ ನಾವು ನಮ್ಮ ಕರ್ನಾಟಕದ ಈ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಹಬ್ಬ ಅಂತ ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ಕನ್ನಡ ಹಬ್ಬವು ಸರ್ ಹೇಳಿದ ಹಾಗೆ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಉಸಿರಿರುವವರೆಗೂ ಈ ಕನ್ನಡ ಹಬ್ಬವನ್ನು ನಾವೆಲ್ಲರೂ ಇದೇ ರೀತಿ ಆಚರಿಸುವಂತಾಗಲಿ. ಇದು ಯಾವಾಗ ಆಗತ್ತಂತಂದರೆ, ನಾವು ಯಾವಾಗ ನಮ್ಮ ಕನ್ನಡ ಭಾಷೆಯನ್ನು ಹೊರಗಡೆಗೆ ನಮ್ಮ ಅನ್ಯ ಭಾಷೆಗಳ ಜೊತೆಗೆ ಕನ್ನಡದಲ್ಲಿ ವ್ಯವಹರಿಸಲು ಶುರು ಮಾಡಿದಾಗ ಮಾತ್ರ. ಈಗ ನಾವೇನು ಮಾಡ್ತೀವಿ, ಸರ್ ಹೇಳಿದಾಗನೇ ಯಾರಾದರೂ ಹಿಂದಿಯಲ್ಲಿ ಮಾತಾಡಿದರೆ ನಮ್ಮ ಕನ್ನಡ ತುಂಬ ನಾವು ಮೃದು, ಅವ್ರಿಗೆ ನೋವಾಗಬಾರ್ದು ಅಂತ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅದೇ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಅವ್ರು ಹಿಂದಿಯಲ್ಲಿ ಮಾತಾಡಿದ್ರೆ ಹಿಂದಿಯಲ್ಲೇ ಆನ್ಸರ್ ಮಾಡ್ತೀವಿ, ತೆಲುಗು ಅಂದರೆ ತೆಲುಗು. ನಮಗೆ ಕಲೀಲಿಕ್ಕಂತ ಶಕ್ತಿ ಸುಮಾರು ಸಾಕಷ್ಟಿದೆ, ಯಾಕಂದ್ರೆ ನಾವು ಬೇರೆ ಭಾಷೆಯನ್ನು ಸುಲಭವಾಗಿ ಕಲಿತೀವಿ. ಅದೇ ರೀತಿ ನಮ್ಮ ಭಾಷೆಯನ್ನು ನಾವು ಬೇರೆಯವರಿಗೆ ಕಲಿಸಬೇಕು, ಅದು ತುಂಬ ಮುಖ್ಯವಾದದ್ದು. ಯಾವಾಗ ನಾವು ನಮ್ಮ ಭಾಷೆಯನ್ನು ಬೇರೆಯವರಿಗೆ ಅನ್ಯ ಭಾಷೆಗೆ ಕಲಿಸ್ತೀವೋ ಅವಾಗ ನಮ್ಮ ಕನ್ನಡ ನಮ್ಮ ಉಸಿರಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಅದೇ ರೀತಿ ನಾವು ಹೆಚ್ಚಿಗೆ ಕನ್ನಡ ಉಳಿಸಲಿಕ್ಕೆ ಏನೂ ಮಾಡೋದು ಬೇಕಾಗಿಲ್ಲ. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ಕನ್ನಡ ಪದಗಳ ಭಾಷೆ, ಕನ್ನಡ ಹೊಸ ಹೊಸ ಪದಗಳನ್ನು ಬಳಸುತ್ತಾ ಕನ್ನಡ ಭಾಷೆ ಮಾತನಾಡಿದರೆ ಸಾಕು, ನಮ್ಮ ಕನ್ನಡ ಇನ್ನೂ ಸಮೃದ್ಧವಾಗುತ್ತೆ. ಅದೇ ರೀತಿ ಇವಾಗ ಇನ್ನೊಂದು ಮುಖ್ಯ ವಿಷಯ ಅಂದರೆ, ಕನ್ನಡದ ಬಗ್ಗೆ ಸರ್ ಸುಮಾರು ಮಾತಾಡ್ಬಿಟ್ಟಿದ್ದಾರೆ. ನಾನು ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಯಾಕಂದರೆ ಇಂದಿನ ಮಕ್ಕಳಿಗೆ ಈ ರೀತಿಯ ಒಂದು ಏನು ಸನ್ಮಾನ ಇದೆಯಲ್ಲ, ಇದು ತುಂಬ ಅವರಿಗೆ ನಾವು ಒಂದು ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಅವರು ಇವಾಗ SSLCಯಲ್ಲಿ ತುಂಬ ಸ್ಕೋರ್ ಮಾಡಿದ್ದಾರೆ, PUCಯಲ್ಲಿ ಮುಂದೆ ಮಾಡ್ತಾರೆ, ಹಾಗೆ ಸುಮಾರು SSLC ಬರೆಯುವಂಥ ಮಕ್ಕಳಿದ್ದಾರೆ. ಇವಾಗ ಈ ರೀತಿ ಮಕ್ಕಳನ್ನು ನಾವು ಗುರುತಿಸಿ ಈ ಒಂದು ಸನ್ಮಾನ ಮಾಡಿದರೆ ಅವರಲ್ಲಿ ಒಂದು